ನೆಕ್ಸ್ಟ್ ಕ್ವಶನ್ ಸರ್, ನಮ್ಮ ಪಡಿತರ ಚೀಟಿಯರಿಗೆ ಮತ್ತೆ ನಮ್ಮ ನಾಗರಿಕ ಬಂಧುಗಳಿಗೆ ಸಹಾಯವಾಗುವಂತ ಕ್ವಶನ್. ನಮ್ಮ ಇಲಾಖೆಯ ಮೂಲಕ ಆ, ಹಲವಾರು ಯೋಜನೆಗಳು ಕಾರ್ಯಕ್ರಮಗಳನ್ನು ನಾವು ತರ್ತಾ ಇದ್ದೇವೆ, ತರ್ತಾ ಇರ್ತೀವಿ. ಈ ಯೋಜನೆಯಲ್ಲಿ ಈಗ ಮೊದಲನೇದಾಗಿ ನಮ್ಮದೊಂದು ಪಡಿತರ ಖಾತ್ರಿ ಯೋಜನೆ ಅಂತ ಇದೆ, ಅದರ ಬಗ್ಗೆ ಪಡಿತರ ವಿತರಣೆ ಆಗುತ್ತೆ ಅಂತ ಹೇಳಿ ನಾವು ಕಚೇರಿಯಲ್ಲಿ ಕುಳಿತು ನಾವು ಭಾವಿಸಿರ್ತೇವೆ. ಆದ್ರೆ ಆಕ್ಚುಲಿ ಪಡಿತರ ವಿತರಣೆ ಆಗಿದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳುವಂತದ್ದು ಸ್ವಲ್ಪ ಕಷ್ಟ ಸಾಧ್ಯ. ಸೊ ಅದಕ್ಕೋಸ್ಕರ ಪ್ರತಿ ನ್ಯಾಯಬೆಲೆ ಅಂಗಡಿ ಹಂತದಲ್ಲಿ ಒಂದು ಇದನ್ನ ಏನು ಪಡಿತರ ಚೀಟಿದಾರರ ಒಂದು 4 ಜನ ಸದಸ್ಯರುಗಳ ಒಂದು ಇದನ್ನ ಮಾಡಿ, ಏನೋ ಒಂದು ಜಾಗೃತ ಸಮಿತಿ ಅಂತ ಮಾಡಿ, ಪ್ರತಿ ತಿಂಗಳಿಗೆ ಒಮ್ಮೆ ಅಥವಾ 2 ತಿಂಗಳಿಗೆ ಒಮ್ಮೆ ನ್ಯಾಯಬೆಲೆ ಅಂಗಡಿ ಹಂತದಲ್ಲಿ ಜಾಗೃತ ಸಮಿತಿ ಸಭೆ ಮಾಡಿ ಪಡಿತರ ಚೀಟಿದಾರರು ಅಥವಾ ಆಹಾರ ಧಾನ್ಯ ಪಡೆಯುವಂತಹವರು ಅಲ್ಲಿಗೆ ಬಂದು ತಮ್ಮ ದೂರುಗಳೇನಾದ್ರೂ ಇದ್ದಲ್ಲಿ ಅದನ್ನ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿ ದೂರುಗಳಿಗೆ ಪರಿಹಾರವನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ನ್ಯಾಯಬೆಲೆ ಅಂಗಡಿ ಹಂತದಲ್ಲಿ ಮೊದಲನೇ ಬಾರಿಗೆ ಮಾಡಲಾಯಿತು. ಸೊ ಅದರಿಂದಾಗಿ ನ್ಯಾಯಬೆಲೆ ಅಂಗಡಿ ಹಂತದ ಒಂದು ಸಭೆಗಳು ಪ್ರಾರಂಭವಾದವು. ಆಗ ಅಂಗಡಿಗಳಲ್ಲಿ ಏನು ಆಹಾರ ಧಾನ್ಯ ಬರುತ್ತೆ, ಆಹಾರ ಧಾನ್ಯ ವಿತರಣೆ ಮಾಡ್ತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ, ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾನೆ ಇತ್ಯಾದಿಗಳನ್ನ ತಿಳ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಲಾಗಿದೆ. ನೆಕ್ಸ್ಟ್ ಕ್ವಶನ್ ಸರ್, ಒಂದು ಪೋರ್ಟಬಿಲಿಟಿ, ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ, ಇದರ ಬಗ್ಗೆ ತಿಳಿಸಿ. ಇದು ಕೇಂದ್ರ ಸರ್ಕಾರದ ಒಂದು ಬಹಳ ಉತ್ಕೃಷ್ಟವಾದಂತಹ ಒಂದು ವ್ಯವಸ್ಥೆ ಇದು. ಯಾಕಂದ್ರೆ ಈಗ ನಮ್ಮ ದೇಶದಲ್ಲಿ ಯಾವ ಉತ್ತರ ಪ್ರದೇಶದವರು ಕರ್ನಾಟಕಕ್ಕೆ ಬರೋದು, ಕರ್ನಾಟಕದವರು ತಮಿಳುನಾಡಿಗೆ ಹೋಗೋದು, ತಮಿಳುನಾಡವರು ಕೇರಳದಲ್ಲಿ ವಾಸ ಮಾಡುವಂಥದ್ದು, ಉದ್ಯೋಗದ ನಿಮಿತ್ತ ಬೇರೆ ಬೇರೆ ಕಡೆ ಹೋಗೋದ್ರಿಂದಾಗಿ ಪ್ರತಿ ಬಾರಿಯೂ ಪಡಿತರ ಚೀಟಿಗಳನ್ನ ಸರೆಂಡರ್ ಮಾಡಿ ಆ ರಾಜ್ಯದಲ್ಲಿ ಹೋಗಿ ಅಲ್ಲಿ ಹೊಸ ಪಡಿತರ ಚೀಟಿ ಪಡೆದು ಆಹಾರದನ್ನ ಪಡೀಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಆಧಾರ್ ಜೋಡಣೆ ಆಗಿರುವ ಹಿನ್ನೆಲೆಯಲ್ಲಿ ಯಾವ ಪಡಿತರ ಚೀಟಿದಾರ ಯಾವ ರಾಜ್ಯದಲ್ಲಿ ಬೇಕಾದ್ರೂ ಹೋಗಿ ಆಹಾರ ಧಾನ್ಯ ಪಡ್ಕೊಳ್ಬಹುದು ಅನ್ನುವಂತಹ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನ ಜಾರಿಗೆ ತರಲಾಯಿತು. ಮೊದಲನೇ ಬಾರಿಗೆ ಅದು ಕರ್ನಾಟಕದಲ್ಲಿ ಕೇರಳ ಮತ್ತೆ ಕರ್ನಾಟಕದ ಎರಡರ ಮಧ್ಯದಲ್ಲಿ ಪ್ರಾರಂಭ ಆಯಿತು ಪರೀಕ್ಷೆ ಮಾಡ್ಲಿಕ್ಕೆ. ಕಾಸರಗೋಡಲ್ಲಿರೋರು ಕೆಲವರು ಮಂಗಳೂರಿನಲ್ಲಿ ವಾಸ ಮಾಡೋದು, ಮಂಗಳೂರಿನವರು ಕಾಸರಗೋಡಿನಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರ ಆಹಾರ ಪಡೀಲಿಕ್ಕೆ ವಾಪಸ್ ತಿರ್ಗಾ ಮಂಗಳೂರಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಕಾಸರಗೋಡು ನ್ಯಾಯಬೆಲೆ ಅಂಗಡಿಯಲ್ಲೇ ತೆಗೆದುಕೊಳ್ಳುವಂತ ವ್ಯವಸ್ಥೆಯನ್ನ ಕಲ್ಪಿಸಲಾಯಿತು. ಇದರಿಂದಾಗಿ ಪಡಿತರ ಜೋಡಣೆಗಳು ಡಾಟಾಬೇಸ್ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ಆಹಾರ ಪಡಿತರ ವಿತರಣೆಯ ಒಂದು ದತ್ತಾಂಶ ಇಡೀ ದೇಶಾದ್ಯಂತ ಜೋಡಣೆ ಆಗಿದ್ರಿಂದಾಗಿ ರೇಷನ್ ಕಾರ್ಡ್ಗಳಲ್ಲಿ ಇದ್ದಂತಹ ಡೂಪ್ಲಿಕೇಟ್ ಕಾರ್ಡ್ಗಳು, ಆಧಾರ್ ಜೋಡಣೆಯಿಂದಾಗಿ ಒಂದೇ ವ್ಯಕ್ತಿ ಎರಡೆರಡು ಜಾಗದಲ್ಲಿ ರೇಷನ್ ಕಾರ್ಡ್ ಪಡೆದಿರೋದು, 2 ಕಾರ್ಡ್ಗಳಲ್ಲಿ ಅವನ ಹೆಸರಿರುವಂತದ್ದು ಇತ್ಯಾದಿ ಮಾಹಿತಿಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಒಂದೇ ರಾಷ್ಟ್ರ ಒಂದು ರೇಷನ್ ಕಾರ್ಡ್ ಹಿನ್ನೆಲೆಯಲ್ಲಿ ನಮ್ಗೆ ಸಾಕಷ್ಟು ದುರ್ಬಳಕೆ ಆಗ್ತಿದ್ದ ಪಡಿತರ ಚೀಟಿಗಳ ಮಾಹಿತಿಗಳು ನಮ್ಗೆ ದೊರಕಿದ್ವು ಆ ಸಂದರ್ಭದಲ್ಲಿ. ಇನ್ನೊಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ, ಈ ಅನ್ನಭಾಗ್ಯ ಯೋಜನೆ ಬಗ್ಗೆ 2013ನೇ ಇಸ್ವಿನಲ್ಲಿ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಬದಲಾವಣೆಯಾದ ಸರ್ಕಾರದ ಮೊದಲನೆಯ ಕಾರ್ಯಕ್ರಮ, ಅವರು ಮುಖ್ಯಮಂತ್ರಿಗಳಾದ ತಕ್ಷಣವೇ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿ ಹೋಗಿ ನಮಗೆ ಆಹಾರ ಧಾನ್ಯ ಇಷ್ಟು ಪ್ರಮಾಣದ ಹೆಚ್ಚುವರಿ ಆಹಾರ ಧಾನ್ಯ ಬೇಕು ಅಂತ ಹೇಳಿ ತಮ್ಮ ಬೇಡಿಕೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟು ಅಕ್ಟೋಬರ್ ನವೆಂಬರ್ ತಿಂಗಳು 2013 ಆಗಸ್ಟ್ ಸೆಪ್ಟೆಂಬರ್ ಮಾಹೆಯಲ್ಲಿ ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ಪಡಿತರ ಇದನ್ನ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ತೀರ್ಮಾನ ಕೈಗೊಂಡ್ರು. ಅವಾಗ ಮೂಲ ಉದ್ದೇಶ ಇದ್ದಿದ್ದೇನು ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಆಹಾರ ಧಾನ್ಯ ವಿತರಣೆ ಆಗಬೇಕು ಅಂತ ಹೇಳಿ. ಅಷ್ಟೊತ್ತಿಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಆಹಾರ ಭದ್ರತಾ ಕಾಯ್ದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನೋದು ಜಾರಿಗೆ ಬಂದಿತ್ತು. ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನಗಳು ಆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಡಿನಲ್ಲಿ BPL ಪಡಿತರ ಚೀಟಿ ಪಡೀಲಿಕ್ಕೆ ಅರ್ಹರಿದ್ದಾರೆ, ಎಷ್ಟು ವ್ಯಕ್ತಿಗಳು ಅಂತ ಅವರು ಕುಟುಂಬಗಳನ್ನ ಗುರುತಿಸಿರ್ಲಿಲ್ಲ, ಎಷ್ಟು ವ್ಯಕ್ತಿಗಳು ಅರ್ಹರಿದ್ದಾರೆ, 4,8 ಲಕ್ಷ ವ್ಯಕ್ತಿಗಳು ಅರ್ಹರಿದ್ದಾರೆ ಅಂತ ಕೇಂದ್ರ ಸರ್ಕಾರವೇ ನಮಗೊಂದು ಟಾರ್ಗೆಟ್ ಕೊಟ್ಟಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪಡಿತರ ಚೀಟಿಯಲ್ಲಿ ಮತ್ತೆ ಪರಿಶೀಲನೆಗಳನ್ನ ಮಾಡಿ ಅನರ್ಹರನ್ನ ತೆಗೆದುಹಾಕಿ ಅರ್ಹರಾದಂತಹ ಪಡಿತರ ಚೀಟಿಗಾರರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲು ₹1 ದರದಲ್ಲಿ ಆಹಾರ ಧಾನ್ಯವನ್ನು ಕೊಡುವುದು. 1 ಕೆಜಿ ಅಕ್ಕಿಗೆ ₹1 ದರದಲ್ಲಿ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿಯನ್ನು ಕೊಡುವಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ 2013ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಕಾಣುತ್ತೆ, ಆವಾಗ ಅದನ್ನು ಜಾರಿಗೊಳಿಸಿದ್ರು.
ಆದ ನಂತರ 1 ವರ್ಷದ ನಂತರ ಆ 1 ರೂಪಾಯಿನೂ ಪಡ್ಕೊಳ್ಳೋದು ಬೇಡ, ಅದನ್ನ ಫ್ರೀ ಆಗಿ ಕೊಡುವುದು, ಮುಕ್ತವಾಗಿ ಕೊಡುವುದು ಅಂತ ತೀರ್ಮಾನಗೊಂಡು ಮುಕ್ತವಾಗಿ ಆಹಾರ ಧಾನ್ಯವನ್ನು ಒಬ್ಬ ವ್ಯಕ್ತಿಗೆ 5 kg ಅಂತೆ ಆಹಾರ ಧಾನ್ಯ ಕೊಡುವ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಯಿತು. ಅದಕ್ಕೆ ಅನ್ನಭಾಗ್ಯ ಅಂತ ಹೆಸರಿಟ್ಟು ಜಾರಿಗೊಳಿಸಲಾಯಿತು. ಓಕೆ ಸರ್, ಮುಂದಿನ ಪ್ರಶ್ನೆ ಮಾಡೋಣ. ಈ ಹಿಂದೆ ನ್ಯಾಯಬೆಲೆ ಅಂಗಡಿಗಳು ನಡೆಯುತ್ತಿದ್ದ ರೀತಿ ಹಾಗೂ ಪ್ರಸ್ತುತ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಗಿರುವ ಒಂದು ಬದಲಾವಣೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಈಗಾಗಲೇ ಹಿಂದೆ ಹೇಳಿದಾಗೆ, ಹಿಂದೆ ನ್ಯಾಯಬೆಲೆ ಅಂಗಡಿಗಳನ್ನ ಮಾಡಬೇಕಾದ್ರೆ ಆಹಾರ ಧಾನ್ಯ ವಿತರಣೆ ಮಾಡಬೇಕಾದ್ರೆ ನಾವು ತಾಲೂಕುವಾರು ಹಂಚಿಕೆಯನ್ನು ಕೊಡ್ತಾ ಇದ್ದು. ನ್ಯಾಯಬೆಲೆ ಅಂಗಡಿ ವರ್ತಕರಿಗೆ ಅವರ ಅಂಗಡಿಯ ಬಾಗಿಲಿಗೆನೆ ಆಹಾರ ಧಾನ್ಯವನ್ನು ನಾವು ಸರಬರಾಜು ಮಾಡ್ತಾ ಇದ್ದು. ನ್ಯಾಯಬೆಲೆ ಅಂಗಡಿ ವರ್ತಕರು ರಿಜಿಸ್ಟರ್ಗಳಲ್ಲಿ ಪಡಿತರ ಚೀಟಿದಾರರಿಗೆ ಆಹಾರ ಧಾನ್ಯವನ್ನು ಏನು ವಿತರಣೆ ಮಾಡ್ತಾರೆ ಆ ಮಾಹಿತಿಯನ್ನು ರಸೀದಿಗಳ ಮೂಲಕ ವಿತರಣೆ ಮಾಡಿ ನಂತರ ಅದನ್ನು ರಿಜಿಸ್ಟ್ರಿಗಳಲ್ಲಿ ದಾಖಲಾತಿಗಳನ್ನು ಮಾಡ್ತಾ ಇದ್ರು. ಅದೆಲ್ಲ ಮ್ಯಾನ್ಯುಯಲ್ ಆಗಿ ಮೇಂಟೈನ್ ಮಾಡ್ತಾ ಇದ್ರಿಂದಾಗಿ ಕರೆಕ್ಟ್ ಆಗಿ ಯಾರಿಗೆ ಎಷ್ಟು ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಯೇ ದೊರಕ್ತಾ ಇರಲಿಲ್ಲ. ಎಷ್ಟೋ ನನಗೆ ಜ್ಞಾಪಕ ಇರುವಂತೆ ನಾನು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದಾಗ ನೋಡಿದ ಹಾಗೆ ಒಂದು ನ್ಯಾಯಬೆಲೆ ಅಂಗಡಿಗೆ ಅಂದಾಜು 400 ಕಾರ್ಡ್ ಇದೆ ಅಂತ ಹೇಳಿದ್ರೆ ಅವನು 320-340 ಜನಕ್ಕೆ ಆಹಾರ ಧಾನ್ಯ ವಿತರಣೆ ಮಾಡಿ 400 ಜನಕ್ಕೆ ವಿತರಣೆ ಮಾಡಿದ್ದೀನಿ ಅಂತ ಲೆಕ್ಕವನ್ನು ತೋರಿಸ್ತಾ ಇದ್ದಂತಹ ಅಪರಾಧಗಳು ನಡೀತಾ ಇದ್ದೆಲ್ಲನ್ನು. ಆದ್ರೆ ಗಣಕೀಕರಣ ಆದ ನಂತರ ಪ್ರತಿ ಪಡಿತರ ಚೀಟಿದಾರ ಆಹಾರ ಧಾನ್ಯ ಪಡೆಯುವ ಸಂದರ್ಭದಲ್ಲಿ ತನ್ನ ಬೆರಳಚ್ಚನ್ನು ನೀಡಿ ಆಹಾರ ಧಾನ್ಯ ಪಡಿಬೇಕಾಗಿರೋದ್ರಿಂದ ಆ ಅಂಗಡಿಯಲ್ಲಿ ಎಷ್ಟು ಜನ ಕಾರ್ಡ್ದಾರರು ಬಂದು ಆಹಾರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವ ಸ್ಪಷ್ಟ ಮಾಹಿತಿ ನಮಗೆ ದೊರಕಲಿಕ್ಕೆ ಶುರುವಾಯಿತು. ಅದರ ಜೊತೆಯಲ್ಲಿ ಯಾವ ದಿನಾಂಕ ಬಂದಿದ್ದ, ಯಾವ ಸಮಯದಲ್ಲಿ ಬಂದು ಅವನ ಆಹಾರ ಧಾನ್ಯ ತೆಗೆದುಕೊಂಡು ಹೋದ, ಈ ಮಾಹಿತಿಯು ನಮಗೆ ಲಭ್ಯವಾಗಲಿಕ್ಕೆ ಶುರುವಾಯಿತು. ಆಮೇಲೆ ನ್ಯಾಯಬೆಲೆ ಅಂಗಡಿ ಹಂತದಲ್ಲಿ ಆಹಾರ ಧಾನ್ಯ ಅವನು ಕೊಟ್ಟಿಲ್ಲ, ಅವನು ನಮ್ಗೆ ಆಹಾರ ಧಾನ್ಯ ವಿತರಣೆ ಮಾಡಿಲ್ಲ ಅನ್ನುವ ದೂರುಗಳು ಸಹ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಮುಂಚಿತವಾಗಿ ಅಂಗಡಿಗಳಲ್ಲಿ ಆಹಾರ ಧಾನ್ಯ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ಗಳು ಕೊಡ್ತಾ ಇದ್ರು. ಆದ್ರೆ ಈಗ ಬಯೋಮೆಟ್ರಿಕ್ ಆಧಾರದ ಮೇಲೆ ಆಹಾರ ಧಾನ್ಯವನ್ನು ಬೆರಳಚ್ಚು ಬಯೋಮೆಟ್ರಿಕ್ ಮೂಲಕ ಕೊಡ್ತಾ ಇರೋದ್ರಿಂದಾಗಿ ಅವನು ಕೊಟ್ಟಿಲ್ಲ ಅಂತ ಹೇಳಿ ಬರಲ್ಲ. ಯಾಕಂದ್ರೆ ಆಹಾರ ಧಾನ್ಯ ತೆಗೆದುಕೊಂಡವರಂತ ಮಾಹಿತಿ ನಮ್ಮ ದತ್ತಾಂಶದಲ್ಲಿ ದಾಖಲೆ ಇದ್ರಿಂದಾಗಿ ಅದನ್ನ ತಿರಸ್ಕರಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಇದರಿಂದಾಗಿ ನ್ಯಾಯಬೆಲೆ ಅಂಗಡಿ ಹಂತದಲ್ಲಿ ಕಂಪ್ಲೇಂಟ್ಗಳು ಕಡಿಮೆ ಆದವು. ಆದ್ರೆ ಆಹಾರ ಧಾನ್ಯ ವಿತರಣೆ ಮಾಡೋ ಸಂದರ್ಭದಲ್ಲಿ ಅವನು ಹೆಚ್ಚಿನ ದರ ತೆಗೆದುಕೊಳ್ತಾನೆ ಅನ್ನೋ ಕಂಪ್ಲೇಂಟ್ ಇತ್ತು. ಆದ್ರೆ 2014 ನಂತರ ಫ್ರೀ ಆಗಿ ಆಹಾರ ಧಾನ್ಯ ವಿತರಣೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾದ ನಂತರ ಆ ಹಣವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆಯೇ ಉದ್ಭವ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಅದು ಒಂದು ಕಂಪ್ಲೇಂಟ್ ಸಹ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬಂತು. ಈಗಲೂ ಸಹ ಅಲ್ಲಲ್ಲಿ ಸಹನಾಸಕ್ತಾಗಿ 10 ರೂಪಾಯಿ ತಗೋತಾರೆ, 5 ರೂಪಾಯಿ ತಗೋತಾರೆ ಅನ್ನೋ ದೂರುಗಳು ಬರ್ತಾ ಇರ್ತವೆ. ಆದ್ರೆ ಅದು ಪಡಿತರ ಚೀಟಿದಾರರು ಜಾಗರೂಕರಾಗಿ ಅದನ್ನ ಅವರು ತಿಳ್ಕೊಳ್ಬೇಕಷ್ಟೇ. ಪ್ರತಿ ಕಾರ್ಡ್ದಾರರು ಮನೆ ಬಾಗಿಲಿಗೆ ಹೋಗಿ ಇಲಾಖೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗಲ್ಲ. ಬಿಟ್ಟಿಯಾಗಿ ಫ್ರೀ ಆಗಿ ಆಹಾರ ಧಾನ್ಯ ಕೊಡ್ತಾ ಇದ್ದೀವಿ ಅನ್ನೋದು ಸರ್ವಸಾಮಾನ್ಯ ಎಲ್ಲರಿಗೂ ಜಗತ್ತಿಗೆಲ್ಲ ಗೊತ್ತಿರುವಂತ ಮಾಹಿತಿ. ಅಂಗಡಿಯವನ್ನ ಕೇಳ್ತಾನೆ ಆಹಾರ ಧಾನ್ಯ ತೆಗೆದುಕೊಳ್ಳಿ ದುಡ್ಡು ಕೇಳ್ತಾನೆ ಅಂದ್ರೆ ಪಡಿತರ ಚೀಟಿದಾರರು ಜಾಗರೂಕರಾಗಿ ಅವರಿಗೆ ಕೊಡಲ್ಲ ಅನ್ನೋ ಹೇಳುವಂತ ಧೈರ್ಯವನ್ನು ಅವ್ರು ವಹಿಸ್ಬೇಕು, ಅದನ್ನು ವಿರೋಧಿಸಬೇಕು ಹೊರತು ಇಲಾಖೆ ಎಲ್ಲವನ್ನು ಮಾನಿಟರ್ ಮಾಡಬೇಕು ಅಂತ ಹೇಳಿಕೆ ಆಗುದಿಲ್ಲ. ಅದು ಆದ್ರೆ ಹೆಚ್ಚಿನ ದೂರುಗಳು ಗಣಕೀಕರಣ ಆದ ನಂತರ ಕಡಿಮೆ ಆಗಿದೆ ಅನ್ನೋದಂತೂ ಸತ್ಯ. ಓಕೆ ಸರ್, ಮುಂದಿನ ಪ್ರಶ್ನೆ. ಆಹಾರ ಇಲಾಖೆಯ ಒಂದು ತಾಲೂಕು ಮಟ್ಟದ ವ್ಯವಸ್ಥೆಯಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕಾ? ಈ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನು? ಈಗ ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ, ನಾನು ಜಿಲ್ಲೆಗಳಲ್ಲೂ ಸಹ ಕೆಲಸ ಮಾಡಿ ಬಂದಿದ್ರಿಂದಾಗಿ ಆಹಾರ ಇಲಾಖೆಯ ತಾಲೂಕು ಮಟ್ಟದಲ್ಲಿ ತಾಲೂಕು ತಹಸೀಲ್ದಾರ್ ಕಚೇರಿಯಿಂದ ಬೇರ್ಪಡಬೇಕು, ಅದು ಮುಖ್ಯವಾದದ್ದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ತಾಲೂಕು ಕಚೇರಿಯಲ್ಲಿ ಕಂದಾಯ ಇಲಾಖೆಯ ಕಾರ್ಯಗಳೇ ಸಾಕಷ್ಟು ಇರುತ್ತದೆ. ಅವರ ಮಧ್ಯದಲ್ಲಿ ತಹಸೀಲ್ದಾರ್ ಇರುವಂತಹ ಬರ್ಡನ್ ಹೊರೆ ಏನಿದೆ, ಆಡಳಿತದ ಹೊರೆ ಏನಿದೆ, ಅದರಲ್ಲಿ ಇಲಾಖೆಯ ಒಂದು ಹೊರೆಯನ್ನು ಅವರಿಗೆ ತಲೆಗೆ ಕಟ್ಟೋದು ಸರಿಯಲ್ಲ ಅಂತ ನನ್ನ ಭಾವನೆ. ಹೇಗಿದ್ರು 2 ಆಹಾರ ನಿರೀಕ್ಷಕರು ಪ್ರತಿ ತಾಲೂಕಿನಲ್ಲಿದ್ದಾರೆ, ಒಬ್ಬರು ಶಿರಸ್ತದಾರಿದ್ದಾರೆ. 2 ತಾಲೂಕುಗಳಿಗೆ ಸೇರಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಾನೋ ಅಥವಾ ಪ್ರತಿ ತಾಲೂಕಿಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಮಾಡಿ ಅದಕ್ಕೆ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೂರುಗಳು ಬಂದ್ರು ಸಹ ಇಲಾಖೆ ಅಧಿಕಾರಿಗಳೇ ಜವಾಬ್ದಾರರು ಅನ್ನೋ ಜವಾಬ್ದಾರಿಯನ್ನು ಅವರ ಮೇಲೆ ಹಾಕಿ ಪ್ರತ್ಯೇಕ ಕಚೇರಿಯನ್ನ ಮಾಡಿ. ಯಾಕಂದ್ರೆ ಎಲ್ಲ ನಮ್ದು ಗಣಕೀಕರಣ ಇರೋದ್ರಿಂದ ನಾವೇನು ನಮ್ಗೆ ರೆಕಾರ್ಡ್ ರೂಮ್ ಬೇಕು ಆ ತರ ಏನು ಹೇಳುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಪ್ರತ್ಯೇಕ ಮಾಡಿ ನಿರ್ವಹಿಸಿದಲ್ಲಿ ಮಾತ್ರ ಅವಾಗ ಇಲಾಖೆಯಲ್ಲಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಮುಂದಿನ ದೂರುಗಳು ಸಹ ಕಡಿಮೆ ಆಗುತ್ತೆ. ತಹಸೀಲ್ದಾರ್ ಈಗಿರೋ ಹೊರೆಯ ಮಧ್ಯದಲ್ಲಿ ನಮ್ದು ಒಂದು ಹೊರೆಯನ್ನ ಹಾಕಿರೋದ್ರಿಂದ ಯಾವುದು ಸರಿಯಾಗಿ ಮಾನಿಟರ್ ಮಾಡ್ಲಿಕ್ಕೆ ಆಗಲ್ಲ. ಆಹಾರ ನಿರೀಕ್ಷಕರು ಸ್ವತಂತ್ರವಾಗಿ ಏನು ಕಾರ್ಯವನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಈಗ ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ.
ವೆಯ್ಟ್ ಅಂಡ್ ಮೆಜರ್ಮೆಂಟ್ ತೂಕ ಮತ್ತು ಅಳತೆ ಇಲಾಖೆಯಲ್ಲಿ ಅವರು ಏನಾದ್ರೂ ಒಂದು ದೂರನ್ನ ಸಲ್ಲಿಸಬೇಕು ಅಂದ್ರೆ ಅವರು ಕೋರ್ಟಿಗೆ ಹೋಗಿ ಡೈರೆಕ್ಟ್ ಆಗಿ ಅವರೇ ಕೇಸ್ಗಳನ್ನ ಫೈಲ್ ಮಾಡ್ತಾರೆ. ನಮ್ಮ ಇಲಾಖೆಯಲ್ಲೂ ಸಹ ಅದೇ ರೀತಿ ಒಂದು ಬದಲಾವಣೆ ಆಗಬೇಕು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವನೊಬ್ಬನ ಆಹಾರ ಮಿಸ್ಯೂಸ್ ಮಾಡ್ತಾ ಇರೋದನ್ನ ಹಿಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡುವಂತ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕು. ಅದು ರಾಜ್ಯದಿಂದ ಕೇಂದ್ರ ಸರ್ಕಾರದ ಹಂತದವರೆಗೂ ಹೋಗಿ ಇಸಿ ಆಕ್ಟ್ ಅಲ್ಲಿ ಅದನ್ನು ಬದಲಾವಣೆ ಮಾಡಿ ನಮ್ಮ ಇಲಾಖೆ ಅಧಿಕಾರಿಗಳೇ ಇದನ್ನ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ದಾವೆ ಹೂಡುವಂತ ಒಂದು ಅಧಿಕಾರವನ್ನ ನಮಗೆ ಕೊಟ್ಟಲ್ಲಿ ಮಾತ್ರ ತಾಲೂಕು ಹಂತದಲ್ಲಿ ಎಲ್ಲವನ್ನು ಮಾನ್ಯ ಮಾಡ್ಲಿಕ್ಕೆ ಆಗತ್ತೆ. ಇಲ್ಲ ಅಂದ್ರೆ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಕೇವಲ ಗ್ರಾಹಕರ ದಿನಾಚರಣೆ ಮಾತ್ರ ಆಚರಿಸ್ತಾ ಇದ್ದೀವಿ. ಇದರ ಹೊರತಾಗಿ ನಾವು ಬೇರೆ ಏನಾದ್ರೂ ಕಾರ್ಯಕ್ರಮವನ್ನು ಈ ಇಲಾಖೆ ಮೂಲಕ ಹಮ್ಮಿಕೊಳ್ಳಬಹುದು ಸರ್? ಈ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಆಹಾರ ಇಲಾಖೆಗಳಿಗೆ ಹೊಂದಾಣಿಕೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರದಿಂದ ಸಹ ನಾವು ಅದೊಂದು ಕಾರ್ಯಕ್ರಮವನ್ನ ನಮ್ಮ ಇಲಾಖೆ ವತಿಯಿಂದ ಸರ್ಕಾರ ಕಾರ್ಯಕ್ರಮ ಕೈಗೊಳ್ತಾ ಇದೆ. ಅದಕ್ಕೆ ಪ್ರತ್ಯೇಕವಾದಂತ ಗ್ರಾಹಕರ ಇಲಾಖೆಗೆ ಕೋರ್ಟ್ಗಳನ್ನು ಬಿಟ್ರೆ ಅವರಿಗೆ ಪ್ರತ್ಯೇಕವಾದಂತ ಇಲಾಖೆ ಅಂತ ಇಲ್ಲ. ಗ್ರಾಹಕ ನ್ಯಾಯಾಲಯಗಳ ಮಾತ್ರ ರಾಜ್ಯದಲ್ಲಿ ಇರೋದು, ಅವರು ಪ್ರತ್ಯೇಕವಾದಂತ ಇಲಾಖೆ ಎನ್ನುವುದು ಇಲ್ಲ ಅವರಲ್ಲಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ನಮ್ಮ ಇಲಾಖೆಗೆ ವಹಿಸಿಕೊಳ್ಳಲಾಗಿದೆ. ಯಾಕಂದ್ರೆ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದರಲ್ಲಿ ಇರುವಂತಹ ಆಹಾರ ಇಲಾಖೆ ಮಂತ್ರಿಗಳೇ ಗ್ರಾಹಕ ವ್ಯವಹಾರಗಳ ಇಲಾಖೆಯನ್ನು ಸಹ ನೋಡ್ಕೊಳ್ಳೋ ಜವಾಬ್ದಾರಿ ಇರೋದ್ರಿಂದ ಆ ಕಾರ್ಯಕ್ರಮವನ್ನ ನಡೆಸುವಂತ ಜವಾಬ್ದಾರಿ ನಮಗೆ ಕೊಡಲಾಗಿದೆ. ಆದ್ರೆ ಇದರ ಜೊತೆಯಲ್ಲಿ ಆ ಕಾರ್ಯಕ್ರಮ ಮಾಡೋದ್ರ ಇನ್ನ 2-3 ಕೆಲಸಗಳನ್ನ ನಮ್ಮ ಇಲಾಖೆಗೆ ಸರ್ಕಾರ ವಹಿಸಿ ಕೊಡಬಹುದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಾವು ಪಡಿತರ ಆಹಾರವನ್ನು ವಿತರಣೆ ಮಾಡೋ ರೀತಿನೇ ಅಂಗನವಾಡಿಗಳಿಗೆ, ಶಾಲೆಗಳಿಗೆ, ಹಾಸ್ಟೆಲ್ಗಳಿಗೆ ಆಹಾರ ಧಾನ್ಯವನ್ನು ಕೊಡ್ತೀವಿ. ಆದ್ರೆ ಆಹಾರ ಧಾನ್ಯದ ಗುಣಮಟ್ಟ ಏನಿದೆ ಅಂತ ಪರಿಶೀಲನೆ ಮಾಡ್ಲಿಕ್ಕೆ ಆಹಾರ ಇಲಾಖೆಯ ಬಿಟ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಅಂಗನವಾಡಿ ಕೇಂದ್ರದವರಿಗೆ ಅದು ಗೊತ್ತಾಗೋದಿಲ್ಲ ಗುಣಮಟ್ಟ ಹೇಗಿದೆ ಏನು ಅಂತ. ಯಾಕಂದ್ರೆ ನಾವು ಲಕ್ಷಾಂತರ ಕ್ವಿಂಟಾಲ್ ಆಹಾರ ಧಾನ್ಯವನ್ನ ವಿತರಣೆ ಮಾಡ್ತಾ ಇರ್ತೀವಿ. ನಾವು ರೆಗ್ಯುಲರ್ ನಮ್ಮ ಕಂಟ್ರೋಲ್ ನಲ್ಲಿ ಗೋಡೌನ್ಗಳು ಇರ್ತದೆ. ಸೊ ಅದರಿಂದಾಗಿ ಅದರ ಪರಿಶೀಲನೆ ಮಾಡಿ ಪಡಿತರ ವಿತರಣೆಯನ್ನು ಯಾವ ರೀತಿ ನಾವು ಮೇಲ್ವಿಚಾರಣೆ ಮಾಡ್ತೀವಿ, ಅದೇ ರೀತಿ ಈ ಅಂಗನವಾಡಿಗಳು ಅದರ ಆಹಾರ ಧಾನ್ಯದ ಗುಣಮಟ್ಟವನ್ನ ಪರಿಶೀಲನೆ ಮಾಡುವಂತ ಒಂದು ಅಧಿಕಾರವನ್ನು ಸಹ ನಮ್ಮ ಇಲಾಖೆಗೆ ವಹಿಸಬೇಕು. ಗ್ರಾಹಕ ದಿನಾಚರಣೆ ಆಚರಣೆ ಮಾಡೋದು ಒಂದು ಭಾಗ ಆದ್ರೆ ಈ ಮೇಲ್ವಿಚಾರಣೆ ಮಾಡುವಂತಹ ಕೆಲಸವನ್ನು ಸಹ ನಮಗೆ ಕೊಡ್ಬೇಕಿದು. ಮೊದಲು ಏಕೆಂದ್ರೆ ಹಿಂದೆ ಲೈಸೆನ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇದ್ರು, ಹೋಲ್ಸೇಲ್ ರಿಟೇಲ್ ಲೈಸೆನ್ಸ್ ಗಳನ್ನ. 1986 ಲೈಸೆನ್ಸಿಂಗ್ ಆರ್ಡರ್ ಅಂತ ಇದೆ. ಅದು ಕರ್ನಾಟಕ ಎಸೆನ್ಷಿಯಲ್ ಕಮಾಡಿಟೀಸ್ 1986 ಲೈಸೆನ್ಸಿಂಗ್ ಆರ್ಡರ್ ಅಂತ ಇದೆ. ಅದರಲ್ಲಿ ಹೋಲ್ಸೇಲ್ ಲೈಸೆನ್ಸ್, ರಿಟೇಲ್ ಲೈಸೆನ್ಸ್ ಕೊಡುವಂತ ಅಧಿಕಾರ ನಮಗಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರವೇ ಎಲ್ಲಾ ಆಹಾರ ಧಾನ್ಯಗಳಿಗೆ ಎಲ್ಲಾ ರೀತಿ ಇದಕ್ಕೂ ಲೈಸೆನ್ಸ್ ಅನ್ನ ರದ್ದು ಮಾಡಿರೋದ್ರಿಂದಾಗಿ ನಿಮಗೆ ಗೊತ್ತಿರ್ಬೋದು, ಮೊದಲು ಗೋಧಿ ಹಿಟ್ಟಿಗೆ, ಬೆಲ್ಲಕ್ಕೆ, ಸಕ್ಕರೆಗೆ, ಅಕ್ಕಿಗೆ ಸ್ಟೋರೇಜ್ ಇಷ್ಟೇ ಪ್ರಮಾಣವನ್ನು ಇಟ್ಕೊಳ್ಬೇಕು ಅಂತ ನಿಯಮ ಐತಿ. ಈಗ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ ಈಗ. ಅದರಿಂದ ಲೈಸೆನ್ಸಿಂಗ್ ಆರ್ಡರ್ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಅದರಲ್ಲಿ ಅದಕ್ಕೆ ಹಕ್ಕಿಲ್ಲ, ನಾವು ಯಾವುದೇ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಅದರಿಂದಾಗಿ ಅದು ಇದ್ರೂ ಸಹ ಅದು ಬರೀ ಮರೆಯಲ್ಲಿ ಇದೆ ಅದು. ಸೊ ಅದರಿಂದ ಇಲಾಖೆಯಲ್ಲಿ ಗ್ರಾಹಕ ದಿನಾಚರಣೆ ಆಚರಣೆ ಮಾಡೋದ್ರ ಜೊತೆನಲ್ಲಿ ಈ ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳು ಏನ್ ನಡೆಯುತ್ತೆ, ಅಂಗನವಾಡಿ ಇರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಸೇವಾ ಕೇಂದ್ರಗಳೇನಿರ್ತವೆ, ಅಲ್ಲಿ ಎಲ್ಲಿ ಆಹಾರ ಧಾನ್ಯವನ್ನು ವಿತರಣೆ ಮಾಡ್ತಾರೆ ಅಲ್ಲಿ ಆಹಾರ ಧಾನ್ಯದ ಗುಣಮಟ್ಟವನ್ನ ಪರಿಶೀಲನೆ ಮಾಡುವಂತಹ ಒಂದು ಅಧಿಕಾರವನ್ನು ಸಹ ಇಲಾಖೆಗೆ ವಹಿಸಿದಲ್ಲಿ ಸರ್ಕಾರದ ಗುಣಮಟ್ಟ. ಈಗ ರೀಸೆಂಟ್ ಆಗಿ ಕಂಪ್ಲೇಂಟ್ ಗಳು ಬರ್ತಾ ಇದೆ, ಕೆಲವರು ರಾಯಚೂರು, ಕೊಪ್ಪಳ ಅಲ್ಲೆಲ್ಲಾನು ಗುಣಮಟ್ಟದ ಆಹಾರ ಧಾನ್ಯ ಕೊಟ್ಟಿಲ್ಲ ಇದಕ್ಕೆ ಅಂಗನವಾಡಿ ಕೇಂದ್ರಗಳಿಗೆ ಅಂತ ಹೇಳಿ. ಅದನ್ನೆಲ್ಲಾನು ಪರಿಶೀಲನೆ ಮಾಡಿ ಅವಾಯ್ಡ್ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ನಮ್ಮಲ್ಲಿ ರೆಗ್ಯುಲರ್ ಆಹಾರ ನಿರೀಕ್ಷೆಗಳು ಅದನ್ನು ಸಹ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಇಲಾಖೆಯ ಒಂದು ಪ್ರಸ್ತುತ ಇರುವ ಕಾಯ್ದೆ ಅಥವಾ ಆದೇಶದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಂತ ನಿಮ್ಮೊಂದು ಅಭಿಪ್ರಾಯ?